ಬಹುಶಃ ಇವತ್ತು ಮುಂಜಾನೆ ನಮ್ಮ ಈ ಪ್ರಕೃತಿ ವಿಕೋಪ ಆಗಿ ಇವತ್ತು 6 ಜನ ಗಾಯಾಳುಗಳು ಅಡ್ಮಿಟ್ ಆಗಿದ್ರು. ಅದ್ರಲ್ಲಿ 3 ಜನ ನಾವು ಇವತ್ತು ಬಹುಶಃ ನಮ್ಮನ್ನು ಇವತ್ತು ಅಗಲಿದ್ದಾರೆ. ಅದು ನಮ್ಗೆ ಅತಿ ಇವತ್ತು ನೋವು ಮತ್ತು ದುಃಖ ಇದೆ. ಯಾಕೆ ಪ್ರತಿಯೊಂದು ಪ್ರಾಣ ಕೂಡ ಅದರದ ಮಹತ್ವ ಮತ್ತು ಪಾವಿತ್ರತೆ ಇವ ಸಂದರ್ಭ. ಪ್ರಕೃತಿ ವಿಕೋಪ ಅದು ಎಲ್ಲಿ ಆಗ್ತದೆ, ಯಾವಾಗ ಆಗ್ತದೆ, ಹೇಗೆ ಆಗ್ತದೆ, ಯಾರನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರೇ ಬಹುಶಃ ಅದನ್ನು ತನ್ನ ಕೆಲಸ ಆಗಬೇಕು ಅಂತ ಎಲ್ಲಿ ಕೂಡ ಆಗಬಾರ್ದು ನಮ್ಮೆಲ್ಲ ಪ್ರಾರ್ಥನೆ. ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಇವರ ನಾಗರಿಕರು ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ರಾತ್ರಿ ಬಂದು ಇಲ್ಲಿ ಬಹುಶಃ 6ರಲ್ಲಿ 3 ಜನ 6 ಜನ ಕೂಡ ಆಸ್ಪತ್ರೆ ಸೇರಿಸಿದ್ದಾರೆ. ಬಹುಶಃ ಅದರಲ್ಲಿ 3 ಜನ ಇವತ್ತು ಬದುಕು ಉಳಿದಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಊರವರಿಗೆ ಮತ್ತು ಅಧಿಕಾರಿಗಳಿಗೆ ಬಹುಶಃ ತಮ್ಮ ಕೆಲಸ ಮಾಡೋದಕ್ಕೆ ನಾನು ಸಲ್ಲಿಸ್ತೇನೆ. ಎರಡನೇದಾಗಿ ಇವತ್ತು ಯಾರು ಇವತ್ತು ಬಹುಶಃ ಬದುಕು ಉಳಿದಿದ್ದಾರ ಅವ್ರು ಬಹುಶಃ ಜಿಲ್ಲಾಧಿಕಾರಿ ಮುಖಾಂತರ ಅತ್ಯುತ್ತಮವಾದ ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು ಅಂತೇಳಿ ಉಚಿತವಾಗಿ ನಾವು ಸರ್ಕಾರ ಮುಖಾಂತರ ಕೊಡಲಿಕ್ಕೆ ಮುಖ್ಯಮಂತ್ರಿಗಳನ್ನು ಸೂಚನೆ ಕೊಟ್ಟಿರ್ತಾರೆ. ಯಾರು ಅಗಲಿದ್ದಾರೆ ಅವ್ರಿಗೆ ನಾವು ನಿಯಮ ಪ್ರಕಾರ ಇವತ್ತು ಅವ್ರು ಬೇರೆ ರಾಜ್ಯದವರಾಗಿ ಇಬ್ಬರು ಬೇರೆ ರಾಜ್ಯದವರಾಗಿ ಕೂಡ ನಮಗೆ ಜನ ಮುಖ್ಯ ಇದರಲ್ಲಿ. ಆದ ಕಾರಣ ಅವ್ರಿಗೆ ಕೂಡ ಬಹುಶಃ ಇವತ್ತು ಸರ್ಕಾರ ನಿಯಮಾನುಸಾರ ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿಯ ಆ ಒಂದು ಪರಿಹಾರ ಕೊಡ್ತದೆ. ಈಗಾಗಲೇ ಮನೆ ಮುಖ್ಯಮಂತ್ರಿ ಕೆ. ಶಿವಕುಮಾರ್ ಬೆಳಿಗ್ಗೆ ಮಾತಾಡಿಕೊಂಡು ಅದನ್ನು ಸೂಚಿಸ್ತಾರೆ. ನಾವು ಅದನ್ನು ಇವತ್ತು ಕೊಡ್ತೇವೆ. ಮೂರನೇದಾಗಿ ಬಹುಶಃ ಇವತ್ತು ಇಂತಹ ಒಂದು ಪ್ರದೇಶ, ಯಾಕೆ ಇದೆಲ್ಲರಿಗೂ ನಮ್ಮೊಂದು ಎಚ್ಚರಿಕೆ ಗಂಟೆ. ಮಳೆ ಇವತ್ತು ಪ್ರಾರಂಭ ಆದದ್ದು ಮಾತ್ರ. ಮತ್ತು ನಮ್ಮ ಮಂಗಳೂರು ಕೆಲವು ಗುಡ್ಡ, ಕೆಲವು ತಗ್ಗು, ಎತ್ತರ ಇದೆಲ್ಲ ಒಂದು ಜಾಗ್ರಫಿಕಲ್ ಆಗಿ ಬಹುಶಃ ಈ ಒಂದು ಸಮತಟ್ಟಾದ ಭೂಮಿ ಅಂತಲ್ಲ ಇರುವುದಿಲ್ಲ. ಸೊ ಇಂಥ ಪ್ರದೇಶಕ್ಕೆ ಎಲ್ಲಿದೆ ಈಗ ಆದಷ್ಟು ನಮ್ಮ ಅಧಿಕಾರಿಗಳು ಫಸ್ಟಿಗೆ ಹೋಗಿ ಡೇಂಜರ್ ಸ್ಪಾಟ್ ಯಾವುದಿದೆ ನೋಡಿಕೊಂಡು ಅವರಿಗೊಂದು ಸಂದೇಶ ಕೊಡ್ತಾರೆ. ತಾವು ಇಲ್ಲಿ ಮಳೆಗಾಲದಲ್ಲಿ ಇರಬಾರ್ದು, ಸ್ವಲ್ಪ ವೇಕೆಟ್ ಆಗಿರ್ಬೇಕಂತ ಹೇಳಿ. ಎಲ್ಲ ಕಡೆ ನೋಡ್ಲಿಕ್ಕೆ ಅಂತ ಎಲ್ಲ ಆಗುದಿಲ್ಲ ಯಾರಿಗೂ ಕೂಡ ಇಷ್ಟು ಮನೆ ಇರೋದು. ಸೊ ಇಂಥ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರ ಮನೆ ಮುಂದೆ ಸ್ವಲ್ಪ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾದ ಪ್ರದೇಶ ಇದ್ರೆ ಅಥವಾ ಮನೆಯ ಕೆಳಗಡೆ ಅನ್ನೋದು ಹೆಚ್ಚು ಕಮ್ಮಿ ಆಗುವಂಥ ಒಂದು ಮಳೆಗಾಲ ಇರುವಂತಿದ್ದೆ ಸ್ವಯಂ ಪ್ರೇರಿತವಾಗಿ ತನ್ನ ಆಲೋಚನೆ ಮಾಡಿಕೊಂಡು ಮಳೆಗಾಲದಿಂದ ಸಂದರ್ಭ ಸ್ವಲ್ಪ ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗ್ಬೇಕಾಗ್ತದೆ. ಅದೇನಾದರೂ ಸರ್ಕಾರಿ ರಸ್ತೆ ಬದಿ ಇದೆ ಅಥವಾ ಸರ್ಕಾರಿ ಇವತ್ತು ಒಂದು ವ್ಯವಸ್ಥೆ ಬದಿಯಲ್ಲಿ ಇರುವಂಥ ಒಂದು ಡೇಂಜರ್ ಸ್ಪಾಟ್ ಆದರೆ ಅವು ಸ್ಥಳೀಯ ಮುಖಂಡರ ಮುಖಾಂತರ ನಮಗೆ ಜನಪ್ರತಿನಿಧಿ ಮತ್ತು ಸರ್ಕಾರಕ್ಕೆ ಮನವಿ ಕೊಟ್ಟರೆ ಬಹುಶಃ ಅದನ್ನು ಏನಾದರೂ ನಮಗೆ ಅದನ್ನು ಪ್ರಯತ್ನ ಪಡಲಿ, ಅದನ್ನು ಸರಿಪಡಿಸಲಿಕ್ಕೆ ದುರಸ್ತಿಪಡಿಸಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಆಗ್ತದೆ. ಸರ್ಕಾರದ ನಿಯಮ ಏಕೆ ಅಂತ ಹೇಳಿದರೆ ಪಬ್ಲಿಕ್ ಪ್ಲೇಸನ್ನು ಮಾತ್ರ ಸರ್ಕಾರ ದುರಸ್ತಿ ಪಡುವ ಅಲ್ಲದೆ ಪ್ರೈವೇಟ್ ಕಾಂಪೌಂಡ್ ಯಾರು ಕೂಡ ಏನು ಕೂಡ ಮಾಡಲಿಕ್ಕೆ ಇವತ್ತು ಆಗೋದಿಲ್ಲ. ಆದರೂ ಮನೆಗೆ ಇವತ್ತು ಈಗ ಬಿದ್ದಂಥ ಸಂದರ್ಭದಲ್ಲಿ ಇವತ್ತು ಈ ಯಾರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಇವತ್ತು ನಮ್ಮ ಪರಿಹಾರ, ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ಉಚಿತವಾದ ಚಿಕಿತ್ಸೆ, ಏನಿದು ಮನೆ ಇವತ್ತು ಡ್ಯಾಮೇಜ್ ಆಗಿದೆ ಅದು ಪ್ರತಿಯೊಂದು ಮನೆ ಕೂಡ 1,25,000 ರೂಪಾಯಿಯ ಆ ಒಂದು ಮನೆಯ ಪರಿಹಾರ ಮೊತ್ತವನ್ನು ಕೂಡ ನಾವು ಇವರು ಕೊಡ್ತೇವೆ. ಇದರಲ್ಲಿ ಕೆಲವು ಬಾಡಿಗೆ ಮನೆಯವರು ಕೂಡ ಇವತ್ತು ಇದ್ದಾರೆ. ಅದಕ್ಕಾಗಿ ನಾವು ಏನು ಮತ್ತು ಮನೆ ಮಾಲೀಕರಿದ್ದಾರೆ ಅವ್ರನ್ನ ಭಾಳ ಸ್ಪಷ್ಟ ಸೂಚಿಸ್ತೇವೆ. ಯಾಕೆಂದರೆ ಏನು ಅನುದಾನ ಕೊಡ್ತೇವೆ ಇದ್ದಂಥ ಮನೆಯವ್ರು ಕೊಡಲಿಕ್ಕೆ ಆಗೋದಿಲ್ಲ, ಮನೆ ಮಾಲೀಕರಿಗೆ ಕೊಡೋದು. ತಕ್ಷಣ ಆ ಮನೆಯನ್ನು ರಿಪೇರ್ ಮಾಡಿ ಮತ್ತು ಅವರಿಗೆ ಅದನ್ನು ಕೊಡಬೇಕು, ಇಲ್ಲದ ಅವರು ನಿರ್ಗತಿಗೆ ಆಗುವ ಪರಿಸ್ಥಿತಿ ಆಗ್ತದೆ ಇದರಲ್ಲಿ. ಅದಕ್ಕಾಗಿ ಬಹುಶಃ ಮನೆ ರಿಪೇರಿ ಮಾಡಿ ಅವ್ರಿಗೆ ಕೊಡಬೇಕು, ಮತ್ತೆ ಅವ್ರು ಬಿಟ್ಟು ಹೋಗ್ಬೋದು. ತತ್ಕ್ಷಣ ಅವ್ರಿಗೇನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲೇ ತನಕ ಏನು ವ್ಯವಸ್ಥೆ ಮಾಡಬೇಕಂದ್ರೆ ನಾವು ಇವತ್ತು ಮತ್ತೆ ಮೀಟಿಂಗ್ ಮಾಡಿ ಅದರ ಮಂಗಳೂರು ಚರ್ಚೆ ಅವರ ಬಗ್ಗೆ ನಾವು ಯಾವ ರೀತಿ ಅದ್ರ ಬಗ್ಗೆ ಆ ಒಂದು ನೋವಿನ ಅವರ ಕುಟುಂಬ ಮತ್ತು ಅವ್ರ ನೋವಿನಲ್ಲಿ ಸಂದರ್ಭದಲ್ಲಿ ನಾವು ಹೇಗೆ ಅವ್ರ ಜೊತೆ ಇರಬೇಕು, ಸರ್ಕಾರ ನಾವು ಜನಪ್ರತಿನಿಧಿ ಅಧಿಕಾರಿಗಳು ಆ ನೋವಿನಿಂದ ಕುಟುಂಬದ ನಾವು ಹೇಗೆ ಇರಬೇಕಂತೇಳಿ ನಾವು ಮತ್ತೆ ಮೀಟಿಂಗ್ ಮಾಡಿ ಅದಕ್ಕೊಂದು ಯೋಜನೆ ರೂಪಿಸ್ತೇವೆ. ನಿಮಗೆ ಕರಾವಳಿಯ 3 ಜಿಲ್ಲೆಗಳ ಉಸ್ತುವಾರಿ ಕೊಟ್ಟಿದ್ದಾರೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದಕ್ಕೆ. ಈ 3 ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಜಿಲ್ಲಾಡಳಿತಕ್ಕೆ ಯಾವ ರೀತಿಯ ನಿರ್ದೇಶನವನ್ನು ಕೊಟ್ಟಿದ್ದಾರೆ? ಯಾಕಂದರೆ ಈ ಭಾಗದಲ್ಲಿ ಹೆಚ್ಚಾಗಿ ಇಲ್ಲ, ಇವತ್ತು ನಮ್ಮ ಮಂಗಳೂರಿನಲ್ಲಿ ಏನು ಇವತ್ತು ಈ ಒಂದು ಲ್ಯಾಂಡ್ಸ್ಲೈಡ್ ಆಗಿ ಇವತ್ತು ಘಟನೆ ನಡೆದಿದೆಯಾ ಇದು ಇಡೀ ಕರಾವಳಿ ಪ್ರದೇಶಕ್ಕೆ ಮತ್ತು ಕೊಡಗು ಕೂಡ ಒಂದು ಸಂದೇಶ, ಎಲ್ಲರಿಗೂ ಭಾಳ ಎಚ್ಚರಿಕೆಯಿಂದ ಇರಬೇಕು. ಅಧಿಕಾರಿಗಳು ಜನಪ್ರತಿನಿಧಿ ಸರ್ಕಾರ ಜೊತೆಯಲ್ಲಿ ಜನಸಾಮಾನ್ಯರು ಕೂಡ ಭಾಳಷ್ಟು ಜಾಗೃತಿಯಿಂದ ಇರುವಂಥ ವಿಚಾರ ಇವತ್ತು ಆಗಬೇಕು. ನಾವು ಜನರು ಬಂದು ಅಧಿಕಾರಿ ಬಂದು ಪೊಲೀಸ್ ಬಂದು ಅದನ್ನು ಹೋಗುವ ತನಕ ಕೂಡ ಅಲ್ಲಿ ಇದಕ್ಕಿಂತ ಬದಲು ಇಲ್ಲಿ ಸ್ವಲ್ಪ ಡೇಂಜರ್ ಇದೆ ಅಂತೇಳಿ ಸ್ವಯಂ ಪ್ರೇರಿತವಾಗಿ ಸೆಲ್ಫ್ ಡಿಸಿಪ್ಲಿನ್ ಅರ್ಥ ಮಾಡಿಕೊಂಡು ಬಹುಶಃ ದೂರ ನಿಂತು ಸರ್ಕಾರಕ್ಕೆ ತಿಳಿಸುವಾಗ ಇಲ್ಲಿ ಸ್ವಲ್ಪ ಡೇಂಜರ್ ಸ್ಪಾಟ್ ಇದೆ ಅಂತೇಳಿ ತಿಳಿಸುವಂಥ ಕೆಲಸ ಕೂಡ ಆಗಬೇಕಾಗ್ತದೆ. ಒಟ್ಟು ಯಾವುದೇ ಏನು ಇದ್ದರೂ ಕೂಡ
ಪ್ರಕೃತಿ ವಿಕೋಪ ಆಗುವಾಗ ಸರಿದ ಕಡೆಯಲ್ಲಿ ಕೂಡ ಆಗ್ತದೆ, ಡೇಂಜರ್ಸ್ ಏನಾಗದೆ ಇರ್ತದೆ. ಆಗಬಾರ್ದು ನಮ್ಮೆಲ್ಲರ ಪ್ರಾರ್ಥನೆ. ಕ್ಷೇತ್ರದಲ್ಲಿ ಒಂದು ರಿಟರ್ನಿಂಗ್ ವಾಲ್ ಬಿಟ್ಟು ದುರಂತ ಆಗಿದೆ, ಯಾರು ಇರಲಿಲ್ಲ ಮನೆಯಲ್ಲಿ, ಮತ್ತೆ ಸಹ ಒಂದು 15-20 ಮನೆಗಳು ಇದರಲ್ಲಿ ಅವರೆಲ್ಲ ವೆಕೆಟ್ ಮಾಡ್ತಾರೆ. ಅಲ್ಲ, ಈಗಾಗಲೇ ನಾನು ಕೂಡ ಇಲ್ಲಿಂದ ಅಲ್ಲಿ ಕೂಡ ಹೋಗ್ತೇನೆ. ನಾನು ಇದರಲ್ಲಿ ನಾನು ಭಾಳ ಸ್ಪಷ್ಟವಾಗಿ ನಮ್ಮಲ್ಲಿ ಉಲ್ಲಾಲ ಕಮಿಷನ್ ನಾನು ಇವತ್ತು ಹೇಳಿದ್ದೇನೆ. ಯಾಕೆಂತ ಹೇಳಿದರೆ ಜನಸಾಮಾನ್ಯ ಬಡವರಿಗೆ ಯಾರಿಂದಲೂ ಕೂಡ ತೊಂದರೆ ಆಗದಂತಹ ಜವಾಬ್ದಾರಿ ಕೆಲಸವನ್ನು ನಾವು ನೋಡಬೇಕು. ಅದು ನಮ್ಮ ತೊಂದರೆ ಆಗದೆ ಯಾರಿಂದಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನೋಡಿಸುವಂಥ ಜವಾಬ್ದಾರಿ ಅದು ನಮ್ಮ ಅಧಿಕಾರಿಗಳಿಗೆ ಇವತ್ತು ಜವಾಬ್ದಾರಿ ಆಗಿದೆ. ಕೆಲವು ಬಾರಿ ಕೊಟ್ಟಾಗ ಕೆಲವರಿಗೆ ಇವತ್ತು ಏನಾಗಿದೆ ಎಂದು ಸೈಡ್ ಇದಾದಾಗ ಅಲ್ಲಿ ಕಟ್ಟಿದೆ. ಮತ್ತು ಇವತ್ತು ಏನು ಮತ್ತೆ ಆಗಿದೆ, ಮತ್ತು ನಾವು ಅಲ್ಲಿ ಹೋಗಿ ಅವರಿಗೆ ರಕ್ಷಣೆ ಕೊಡೋ ಕೆಲಸ ಇವತ್ತು ಮಾಡ್ತೇವೆ. ಅಲ್ಲ, ಅಲ್ಲಿಗೆ ನಾವು ಸ್ಪಾಟಿಗೆ ಹೋಗ್ತೇವಲ್ಲ ನಾವು, ಮತ್ತು ಎಲ್ಲ ಅಧಿಕಾರಿ MLC ಅವರು ಮತ್ತು ಅಧಿಕಾರಿ ಸ್ಪಾಟಿಗೆ ಹೋಗ್ತೇವೆ. ಅಲ್ಲಿ ಪರಿಸ್ಥಿತಿ ಏನಂತ ನೋಡ್ತೇವೆ. ಏನಾದರೂ ಪ್ರೈವೇಟ್ ಕಾಂಪೌಂಡ್ ವಾಲಿಂದ ಅಥವಾ ಪ್ರೈವೇಟ್ನವರು ಕಟ್ಟಿದಂತಹ ಏನಾದೊಂದು ವ್ಯವಸ್ಥೆಯಿಂದ ಸ್ಥಳೀಯ ಮಟ್ಟದ ಜನಸಾಮಾನ್ಯ ಯಾಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಅವರೇ ಪ್ರೈವೇಟ್ ಪಾರ್ಟಿ ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ವಹಿಸಬೇಕಾಗ್ತದೆ. ಅಥವಾ ಕುಟುಂಬಸ್ಥರೇ ಇವತ್ತು ನಾವು ಯಾಕೆ ಒಂದು ಸೋದರ ನಮ್ಮ ಇವತ್ತು ಕಾಪಿನವರು, ಅವ್ರ ಕುಟುಂಬಸ್ಥರಿದ್ದಾರೆ, ಅವರ ಸಂಬಂಧಿಕರಲ್ಲಿ ಇವತ್ತು ಬರಬೇಕಾಗ್ತದೆ. ಅದು ಅವ್ರ ಕುಟುಂಬದ ಮಾತಾಡಿಕೋ ವ್ಯವಸ್ಥೆ ಮಾಡ್ತೇವೆ. ಮತ್ತು ನಮ್ಮ ಔಟ್ ಆಫ್ ಸ್ಟೇಷನ್ ಇವತ್ತಿದ್ದ ನಮಗೆ ಇದ್ದಾರೆ, ಅವರನ್ನ ಕೇಳಿಕೊಂಡು ಆ ಕುಟುಂಬಸ್ಥರಿಗೆ ಯಾವ ರೀತಿ ಬೇಕು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಏನೊಂದು ಅಂತ್ಯ ಸಂಸ್ಕಾರ ನಾವು ಇವತ್ತು ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕಾ ಎಲ್ಲ ರೀತಿಯ ಸಹಕಾರ ನಾವು ಕೊಡ್ತೇವೆ. ಮತ್ತು ನಮ್ಮ ಕಂದಾಯ ಸಚಿವರಿಗೂ ಕೂಡ ಬಹುಶಃ ಇವತ್ತು ಇದರ ಮಾತಾಡಿದ್ದಾರೆ. ಅವ್ರು ಬೆಳಗಾಂನಲ್ಲಿ ಇವತ್ತು ರಿವ್ಯೂ ಮೀಟಿಂಗ್ ನಡೀತಾ ಇದೆ, ಅದು ಅವ್ರು ಅಲ್ಲಿ ಇವತ್ತು ಮಾತಾಡ್ತಾರೆ.